गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ರಥಸ ಗುರುಜಿ ಮಾಡುವ ನಮಸ್ಕಾರಗಳು. ಸಾಪ್ತಾಹಿಕ ಭವಿಷ್ಯದಲ್ಲಿ 5ನೇ ರಾಶಿಯಾಗಿರತಕ್ಕಂಥ ಸಿಂಹ ರಾಶಿಯವರಿಗೆ ಈ ಜುಲೈ 4ನೇ ವಾರದ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಸಿಂಹರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ನೋಡೋದಾದರೆ ನಿಮಗೆ ಮಖ ನಕ್ಷತ್ರ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ ನಕ್ಷತ್ರಗಳು ಬರುವಂಥದ್ದಾಗುತ್ತೆ. ಇದರ ಅನುಗುಣವಾಗಿ ಗ್ರಹಚಾರಗಳ ಅನುಗುಣವಾಗಿ ಈ ವಾರ ನಿಮಗೆ ಒಂದಿಷ್ಟು ಅನುಕೂಲತೆ ಇದೆ, ಒಂದಿಷ್ಟು ಅನಾನುಕೂಲತೆ ಇದೆ ಅಂತಲೂ ಹೇಳ್ಬೋದು. ಅನುಕೂಲತೆ ವಿಷಯವಾಗಿ ಹೇಳೋದಾದರೆ ನಿಮ್ಮ ಆರ್ಥಿಕ ಸ್ಥಿತಿ ಸ್ವಲ್ಪ ಉತ್ತಮವಾಗುತ್ತೆ. ನೀವು ನಂಬಿರತಕ್ಕಂತಹ ವ್ಯಕ್ತಿ ಎಲ್ಲೋ ನಿಮಗೆ ಕೈ ಬಿಡುವುದಿಲ್ಲ ಅನ್ನೋಂಥ ಒಂದು ನಂಬಿಕೆ ಬರುವಂಥದ್ದಾಗುತ್ತೆ. ಹಾಗೂ ನೀವು ವಿಶ್ವಾಸದಿಂದ ಮಾಡಿರತಕ್ಕಂತಹ ಕೆಲವು ಕೆಲಸ ಕಾರ್ಯಗಳಿಗೆ ಮನ್ನಣೆ ಸಿಗುವಂಥದ್ದಾಗುತ್ತೆ ಈ ವಾರ. ಅಂದರೆ ಏನೋ ಒಂದು ಇಷ್ಟಪಟ್ಟಿರುತ್ತೆ, ಅದು ತುಂಬ ಫೇವರ್ ಆಗಿರುತ್ತೆ. ಅಥವಾ ನಿಮಗೆ ಅದು ಒಂದೇನಾದರೂ ಕೆಲಸ ಕಂಪ್ಲೀಟ್ ಆದರೆ ಒಂದು ಸ್ವಲ್ಪ ಭಾರ ಈ ಡೌನ್ ಆಗುತ್ತೆ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಬಿತ್ತನೆ ಆಗಿದೆ. ಸೊ ಹಾಗಾಗಿ ಈ ವಾರ ಅದು ಯಶಸ್ವಿ ಆಗುವಂಥದ್ದಾಗುತ್ತೆ. ಅದು ಮನೆ ಕಟ್ಟೋದಾಗಿರ್ಬೋದು, ಅಥವಾ ಮನೆಗೆ ಕಟ್ಟುವಂತಹ ವಿಷಯ ಆಗಿರ್ಬೋದು, ಅಥವಾ ಜಾಗ ಆಗಿರ್ಬೋದು, ಭೂಮಿಗೆ ಸಂಬಂಧಪಟ್ಟ ಮಾರು ಕೊಡುಕೊಳ್ಳುವಂತಹ ಈ ಒಂದಷ್ಟು ವಿಷಯಗಳಾಗಿರ್ಬೋದು, ಅಥವಾ ಈ ಫ್ಲಾಟು ಅದು ಇದು ಒಟ್ಟು ಭೂಮಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಲಾಭಗಳು ಈ ವಾರ ಸಿಗುವಂಥದ್ದಾಗುತ್ತೆ. ಅಮಾವಾಸ್ಯೆ ಕಳೆದ ನಂತರ ಆಗ್ಬೋದು, ಅಥವಾ ನಾಳೆ ನಾಡಿದ್ದಾದರೂ ಇದಕ್ಕೆ ಕನ್ಫರ್ಮೇಷನ್ ಸಿಗುವಂಥದ್ದಾಗುತ್ತೆ. ಈ ಭೂಮಿಯಿಂದ ಸ್ವಲ್ಪ ನಿಮಗೆ ಲಾಭ. ಇನ್ನು ಎರಡನೇ ಲಾಭ ಅಂತ ಹೇಳಿದರೆ ಕುಟುಂಬ ಸದಸ್ಯರಲ್ಲಿ ಯಾರೋ ಒಬ್ಬರು ನಿಮಗೆ ಒಂದಿಷ್ಟು ಆರ್ಥಿಕ ಸಹಾಯ ಮಾಡೋರಿದ್ದಾರೆ. ಈಗ ಅದರಲ್ಲಿ ಹೆಂಡತಿ ಆಗಿರ್ಬೋದು, ಅಥವಾ ಗಂಡ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅಥವಾ ಅಣ್ಣ ತಮ್ಮ ಯಾರೋ ಒಬ್ಬರು ನಿಮಗೆ ಈ ವಾರದಲ್ಲಿ ನಿಮ್ಮ ಕಷ್ಟಕ್ಕೆ ಆರ್ಥಿಕ ವಿಷಯವಾಗಿ ಸಹಾಯ ಮಾಡುವವರಿದ್ದಾರೆ. ಸೊ ಹೀಗಾಗಿ ಒಂದಿಷ್ಟು ನಿಮಗೆ ರಿಲ್ಯಾಕ್ಸ್ ಅನಿಸುತ್ತೆ. ಆ ಒಂದು ದುಡ್ಡು ಬಂದ ನಂತರ ಟೆನ್ಷನ್ ಫ್ರೀ ಆಗಿ ಹೋಗ್ಬಿಡುತ್ತೆ. ಅಬ್ಬಾ ಎಲ್ಲೋ ಒಂದಿಷ್ಟು ಬಚಾವಾದೆ ಅಂತ ನಿಮ್ಮ ಒಂದು ಮನಸ್ಸಿಗೆ ಸಂತೋಷ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಮೂರನೇ ಸಂತೋಷ ವಿಷಯ ಅಂತ ಹೇಳೋದಾದರೆ ತುಂಬ ದಿನಗಳ ನಂತರ ಒಂದಿಷ್ಟು ಒಳ್ಳೆಯ ಊಟ ಸಿಗುವಂಥದ್ದಾಗುತ್ತೆ ಈ ವಾರ. ಅಂದರೆ ಈ ಸಿಂಹರಾಶಿಯವರಿಗೆ ಈಗ ಅಷ್ಟಮ ಶನಿ ನಡೀತಾ ಇರೋದರಿಂದ ಊಟ ಅಷ್ಟು ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ. ಒಂದು ಎರಡನೇದು ಸಿಕ್ಕರೂ ಮನಸ್ಸು ಸ್ವೀಕಾರ ಮಾಡಲು ಒಪ್ಪುತ್ತಾ ಇಲ್ಲ. ಹೀಗಾಗಿ ಈ ಸಿಂಹರಾಶಿಯವರಿಗೆ ಒಂದಿಷ್ಟು ಊಟದ ತೊಂದರೆ ಇತ್ತು. ಆದರೆ ಈ ವಾರ ಯಾಕೆ ಸಂತೋಷ ಅಂತೇಳಿದ್ರೆ ಆರ್ಥಿಕ ವಿಷಯವಾಗಿ ಸ್ವಲ್ಪ ನೆಮ್ಮದಿ ಸಿಗ್ತಾ ಇರೋದರಿಂದ ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದೀರಾ, ಅದು ಸಂತೋಷದ ವಿಷಯ ಅಷ್ಟೇ. ಇನ್ನು ನಾಲ್ಕನೇ ಸಂತೋಷದ ವಿಷಯ ಬಗ್ಗೆ ಹೇಳೋದಾದರೆ ಯಾರು ಮದುವೆಗೆ ಬಂದಿದ್ದೀರೋ, ವಯಸ್ಸಾದವರು ಆಗಿರ್ಬೋದು, ಅಥವಾ ವಯಸ್ಸಾಗಿ ಡೈವರ್ಸ್ ಆಗಿರುತ್ತಲ್ಲ ಕೆಲವರಿಗೆ, ಹೆಣ್ಮಗು ಆಗಿರಲಿ ಗಂಡವರು ಆಗಿರಲಿ, ಆ ಡೈವರ್ಸ್ ಆದವರಿಗೂ ಈ ವಾರ ಸ್ವಲ್ಪ ಎಲ್ಲೋ ನಿಮ್ಮ ಪ್ರೊಫೈಲ್ ಅವ್ರ ಪ್ರೊಫೈಲ್ ಏನೋ ಮ್ಯಾಚ್ ಆಗ್ತಾ ಇರುತ್ತೆ. ಅಥವಾ ಹೊಸದಾಗಿ ಮದುವೆ ಆಗುವಂಥವರಿಗೂ ಕೂಡ ನಿಮ್ಮ ಪ್ರೊಫೈಲ್ ಅವ್ರ ಪ್ರೊಫೈಲ್ ಮ್ಯಾಚ್ ಆಗಿ ಒಂದು ಕನ್ಫರ್ಮೇಷನಿಗೆ ಬರ್ತೀರಾ. ಓಕೆ, ನೀವು ಒಂದು ಒಳ್ಳೆಯ ದಿನ ನೋಡಿ ಏನಾದರೂ ಒಂದು ಶುಭ ಕಾರ್ಯ ಮಾಡೋಣ ಅಂತ ಡಿಸೈಡ್ ಮಾಡ್ತೀರಾ. ಸೊ ಇದು ಒಂದು ಶುಭ ವಚನ. ಇನ್ನು ಅನಾನುಕೂಲತೆ ಅಂತ ಹೇಳೋದಾದರೆ ಖರ್ಚುಗಳು. ಏನು ಖರ್ಚುಗಳು ಬರ್ತಾವೆ ಅಂದರೆ ಈ ಬಂಡೆ ಸೈಜ್ ಖರ್ಚುಗಳು ಇರ್ತವೆ. ಒಂದು ನಿಭಾಯಿಸೋದ್ರಾಗೆ ಒಂದು ಬ್ಯಾಗ್ ರೆಡಿ ಇರುತ್ತೆ, ಅದೇನಾಗ್ತಾಯಿರಲ್ಲ ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಇದ್ದಂಗೆ ಏನೋ ಗೊತ್ತಿಲ್ಲ, ಅದು ಮುಗಿಯೋದ್ರಾಗೆ ಅದು ಬಂದುಬಿಡುತ್ತಾ ಇರುತ್ತೆ. ಈ ರೀತಿಯಲ್ಲಿ ಏನಾಗೋಗ್ಬಿಡುತ್ತೆ ನಿಮಗೆ, ಈ ಸಮಸ್ಯೆ ಅಂದರೆ ಯಾವಾಗಪ್ಪ ನನಗೆ ಮುಕ್ತಿ ತಂದೆ ಅಂತ ನೀವು ದೇವರ ಹತ್ರ ನಿತ್ಯ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತೀರ. ಅಂದರೆ ಆರ್ಥಿಕವಾಗಿ ಒಂದಿಷ್ಟು ಖರ್ಚುಗಳು ಬಲವಾಗಿ ಬರ್ತಾ ಇರುತ್ತೆ. ಅದರಲ್ಲಿ ಆರೋಗ್ಯ ಆಗಿರ್ಬೋದು, ಅಥವಾ ನೀವು ತಂದಿರತಕ್ಕಂಥ ಲೋನು ಬಡ್ಡಿ ಅಂತಿರಲ್ಲ ಅದು ಕಟ್ಟದೇ ಇರುವಂತಹ ಒಂದಿಷ್ಟು ಸಮಸ್ಯೆಗಳಾಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ಒಬ್ಬರಿಗೆ ಮಧ್ಯವರ್ತಿಯಾಗಿ ಏನೋ ಆ ಹಣಕಾಸು ವ್ಯವಹಾರದಲ್ಲಿ ನೀವು ಸಿಕ್ಕಾಕೊಂಡಿರುವಂಥದ್ದಾಗಿರ್ಬೋದು, ಅಥವಾ ನೀವೇ ಸ್ವತಃ ಗುಂಡಿ ತೋಡಿ ಬಿದ್ದಿರುವಂತಹ ಒಂದಿಷ್ಟು ಆರ್ಥಿಕ ಸಮಸ್ಯೆಗಳಾಗಿರ್ಬೋದು. ಇವೆಲ್ಲ ಈ ವಾರ ಸ್ವಲ್ಪ ನಿಮಗೆ ಬಲವಾಗಿ ಖರ್ಚುಗಳು ತಂದು ಒಡ್ಡುತ್ತವೆ. ಅವುಗಳಿಗೆ ಒಂದಿಷ್ಟು ಪುನರ್ಜನ್ಮ ಅನ್ನೋ ಒಂದು ರೀತಿಯಲ್ಲಿ ನಮ್ಮನ್ನು ನಾವು ಕಾಡ್ತಾನೆ ಇರ್ತವೆ. ಅವು ಬಿಟ್ಟು ಹೋಗಲಾರದ ಶೆಟ್ಟಿ, ನಾವು ಬಿಡಲಾರದ ಶೆಟ್ಟಿ ಅನ್ನೋ ರೀತಿಯಲ್ಲಿ ನಮಗೂ ಅವಕ್ಕೂ ಅಟ್ಯಾಚ್ಮೆಂಟ್ ಇರುತ್ತೆ.
ಇರುತ್ತೆ. ಅಂತಹ ಸಮಸ್ಯೆಗಳು ಈ ಆರ್ಥಿಕವಾಗಿ ಸಿಕ್ಕಾಕೊಳ್ತೀರ ಈ ವಾರ. ಅಂದರೆ ಇಲ್ಲಿ ಸಮಸ್ಯೆ ಅನ್ನೋದರಿಂದ ಏನಾಗುತ್ತೆ ಅಂದರೆ ಅವರಿಗೆ ನಾವು ಕೊಡ್ತೀವಿ ಅಂತ ಹೇಳಿರ್ತೀವಿ ಈ ವಾರ, ಅಷ್ಟೇ ಸಮಸ್ಯೆ ಇಷ್ಟೇ. ನಾವು ಅವರಿಗೆ ಗ್ಯಾರಂಟಿ ಕೊಟ್ಟಿರ್ತೀವಿ ಈ ಜುಲೈ 4ನೇ ವಾರಕ್ಕೆ ಒಂದಿಷ್ಟೇನೋ ಅಮೌಂಟ್ ಬರೋ ಒಂದು ಗೆಸ್ ಇರುತ್ತೆ. ಯಾವುದೋ ಏನೋ ಅಪ್ಲೈ ಮಾಡಿರ್ತೀವಿ ಅಥವಾ ಏನೋ ಒಂದು ಆಗಿರುತ್ತೆ, ಅದು ಏನು ಅನ್ನಿಸಿರುತ್ತೆ ನಮಗೆ, ಜುಲೈ 4ನೇ ವಾರಕ್ಕೆಲ್ಲ ಬಂದುಬಿಡುತ್ತೆ, ಇವ್ರಿಗೆಲ್ಲ ಕೊಟ್ಬಿಟ್ಟು ನೆಮ್ಮದಿಯಾಗಿರೋಣ, ಇನ್ನೇನು ಬೇಡ. ಬಟ್ ಅದು 4ನೇ ವಾರಕ್ಕೂ ಅದು ಏನು ಹರ ಇಲ್ಲ ಶಿವ ಇಲ್ಲ ಅನ್ನೋ ಹಂಗೆ ಅದು ಅಲ್ಲೇ ತಟಸ್ಥಾಗಿ ನಿಂತು ಬಿಟ್ಟಿರುತ್ತೆ. ಇಲ್ಲಿ ನೋಡಿದರೆ ಇವ್ರದ್ದು ಪ್ರೆಷರು ಇವತ್ತು ಕೊನೆ, ಇನ್ನು ಇವತ್ತು ಸಂಡೇ, ನಾಳೆ ಅಂತ ಸ್ಟಾರ್ಟ್ 4ನೇ ವಾರ. ಬಟ್ ಇವತ್ತೇ ಅವ್ರದ್ದು ಕಾಲು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ನಿಮಗೆ ಏನಪ್ಪ ಹೇಗೆ ಎಷ್ಟು ಗಂಟೆಗೆ ಬರಲಿ ನಾಳೆ ಏನು ನಿಮಗೆ ಏನು ದುಃಖ ತೋಚೋದಿಲ್ಲ. ಅಯ್ಯೋ ಇವನಿಗೆ ಏನು ಹೇಳೋದು ಇನ್ನು, ಮತ್ತೆ ಏನಾದರೂ ಸುಳ್ಳು ಹೇಳಿದರೆ ಅಪನಂಬಿಕೆ ಜಾಸ್ತಿ ಆಗುತ್ತೆ. ಏನು ಮಾಡಬೇಕು ಅಂತ ಯೋಚನೆ. ಆದಷ್ಟು ಹೇಳ್ತೀರಾ, ಇಲ್ಲ ಇನ್ನು ನನ್ನ ಕನ್ಫರ್ಮ್ ಸಿಕ್ಕಿಲ್ಲ, ಇವತ್ತು ಸಂಡೇ ಅಲ್ಲ, ನಾಳೆ ಬೆಳಿಗ್ಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಒಂದು ಸ್ವಲ್ಪ ಎಸ್ಕೇಪ್ ಆಗ್ಬೋದು, ಇಲ್ಲ ಅಂತಲ್ಲ. ಬಟ್ ನಾಳೆಗೆ ಫೋನ್ ಮಾಡಿದರೆ ಏನು ಹೇಳ್ತೀರಾ, ಈ ರೀತಿ ಲಾಕ್ ಆಗಿಬಿಡ್ತೀರಾ. ಅದಕ್ಕೆ ನಾನು ಹೇಳೋದಿಷ್ಟೇ, ನೀವು ಆದಷ್ಟು ಸತ್ಯವಾಗಿ ನೋಡಿರಿ. ನೋಡಪ್ಪ ಅವರು 4ನೇ ವಾರಕ್ಕೆ ಕೊಡ್ತೀನಿ ಅಂತ ಹೇಳಿದರು, ಇನ್ನೂ ಕನ್ಫರ್ಮೇಷನ್ ಸಿಕ್ಕಿಲ್ಲ, ನಾಳೆ ನಿಮಗೆ ತಿಳಿಸ್ಕೊಂಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿ ಅವರಿಗೂ ನೀವು ಯಾರಿಗೆ ಕನ್ಸರ್ನ್ ಮಾಡಿದರೆ ಅವ್ರನ್ನೂ ಬೆಳಗ್ಗೆ ನಾಳೆ ಕಾಂಟ್ಯಾಕ್ಟ್ ಮಾಡಿ. ಏನು ಸರ್ ಏನಾಯಿತು ನನ್ನ ಅಪ್ಲಿಕೇಶನ್, ಅಥವಾ ನಾನೊಂದು ಲೆಟ್ರ್ ಕೊಟ್ಟಿದ್ದೆ ಏನಾಯಿತು, ಅವ್ರು ಹೇಳ್ತಾರೆ ಕನ್ಫರ್ಮ್ ಆಗಿ. ಇಲ್ಲ ಸರ್ ಇನ್ನೊಂದು 2-3 ದಿನನಾ, ಇನ್ನೂ 3 ದಿನ. ಅವ್ರು 2-3 ದಿನ ಅಂದರೆ ನೀವು 4 ದಿನ ಅಂತೇಳಿ, ಅಥವಾ ಅವರು 4 ದಿನ ಅಂದರೆ ಇನ್ನೊಂದು ವಾರ ಆಗುತ್ತಂತ ಓಪನಾಗಿ ಹೇಳ್ಬಿಡಿ. ಏನು ತೊಂದರೆ ಇಲ್ಲ. ಬೈಕೊಂಡ್ರೆ ಒಂದಿಷ್ಟು ಬೈಕೊಳ್ತಾನೆ, ಬೈಕೊಳ್ಳಿ. ಆದರೆ ಸುಳ್ಳು ಹೇಳಿದರೆ ಮತ್ತಿಷ್ಟು ತೊಂದರೆಯಲ್ಲಿ ಮುಂದಿನ ದಿನಗಳಲ್ಲಿ ನೀವೇ ಸಿಕ್ಕಾಕಿಕೊಳ್ಳುವಂಥದ್ದಾಗುತ್ತೆ. ಯಾಕಂದರೆ ಶನಿಗೆ ಸುಳ್ಳು ಹೇಳೋದಂದರೆ ಒಪ್ಪೋದೇ ಇಲ್ಲ ಅವನು. ನೀವು ಈಗೇನೋ ತಪ್ಪಿಸ್ಕೊಂಡಿರ್ಬೋದು, ನೀವು ಊರಲ್ಲಿಲ್ಲ, ನಾನು ಬಂದ ಮೇಲೆ ಕೊಡ್ತೀನಿ ಅಥವಾ ನಾನು ಬಂದ ಮೇಲೆ ಹೇಳ್ತೀನಿ ಅಂತ ಹೇಳಿದ್ರೆ ಇನ್ನೊಂದು ತಾಸಿಗೆ ಅವನ ಎದುರಿಗೆ ನೀವೇ ಇರ್ತೀರ. ಯಾಕಂದರೆ ಶನಿ ಅಲ್ಲಿಗೆ ಶಿಫ್ಟ್ ಮಾಡಿಬಿಡ್ತಾನೆ ಇಮಿಡಿಯೇಟ್ಲಿ ನಿಮ್ಮನ್ನು. ಬಾ ಮಗನೇ ಹೇಗೆ ನೀನು ತಪ್ಪಿಸ್ಕೊಳ್ತೀಯ ಅವನ ಹತ್ರ, ಫೋನಲ್ಲಿ ಸುಳ್ಳು ಹೇಳ್ತೀಯ, ಬಾ ಇಲ್ಲಿ ಅಂತೇಳಿ ನಿಮಗೆ ಯಾವುದೋ ಒಂದು ಬಲವಾದ ಕಾರಣ ಕೊಟ್ಟು ಯಾವುದೋ ಆ ಜಾಗ ಖಾಲಿ ಮಾಡಿಸಿ ಅಲ್ಲಿಗೆ ಬಂತು ಅವನು ಅಲ್ಲಿಗೆ ತರಿಸ್ತಾನೆ ಶನಿ. ಬರ ಎಲ್ಲಿದ್ದಾನೆ ನಿನ್ನ ಕ್ಯಾಂಡಿಡೇಟ್, ನೋಡ್ಬಾ ಹೆಂಗೆ ಏನು ಮಾಡ್ತಾಯಿದ್ದಾನೆ, ಐಸ್ ಕ್ರೀಮ್ ತಿಂತಾಯಿದ್ದಾನೆ ನೋಡಿ, ನಿನ್ನ ದುಡ್ಡು ಕೊಡು ಅಂತ ಹೇಳಿದರೆ ಅಂತೇಳಿ ಅಲ್ಲಿ ಶನಿ ಏನು ಮಾಡ್ಬಿಡ್ತಾನೆ, ನಮಗೂ ಅವರಿಗೆ ಘರ್ಷಣೆ ತರುವಂಥ ಪರಿಸ್ಥಿತಿಯನ್ನು ತಂದು ಒಡ್ಡು ಬಿಡ್ತಾನೆ. ಹಾಗಾಗಿ ಈ ಸಿಂಹರಾಶಿಯವರಿಗೆ ಆ ಸಮಯದಲ್ಲಿ ಕೋಪ ನೆತ್ತಿಗೇರಿ ಏನೇನೋ ರಾದ್ಧಾಂತಗಳು ಮಾಡಿಕೊಳ್ಳುವಂಥ ಅವಕಾಶಗಳು ಉಂಟು. ಹಾಗಾಗಿ ನಾವು ಹೇಳೋದಿಷ್ಟೇ, ಸ್ವಲ್ಪ ಶಾಂತ ಚಿತ್ತರಾಗಿ ಕೇಳಿ, ಏನೂ ತೊಂದರೆ ಇಲ್ಲ, ನಿಧಾನವಾಗಿ ಅವ್ರಿಗೆ ತಿಳಿಸಿ ಹೇಳಿ, ಹೌದು ಸರ್ ನಾನು ಹೇಳಿದ್ದು ನಿಜ 4ನೇ ವಾರಕ್ಕೆ ಕೊಡ್ತೀನಂತ, ಬಟ್ ನಮ್ಮ ಒಂದು ಬ್ಯಾಂಕ್ನವ್ರು ಹೇಳ್ತಾ ಇದ್ದಾರೆ ಇನ್ನೂ ಸ್ವಲ್ಪ ತಡವಾಗುತ್ತೆ, ಏನೋ ಟೆಕ್ನಿಕ್ ವಿಷಯಗಳಿಂದ ತಡವಾಗಿದೆ, ಈ ವಾರದಲ್ಲಿ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ಬೇಕಾದ್ರೆ ಅವ್ರ ನಂಬರ್ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಸುಮ್ಮನೆ. ಆವಾಗ ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ. ಇಲ್ಲದೇ ಇದ್ದರೆ ನೀವು ಬರೀ ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಹೋಗ್ತಾ ಇದ್ದರೆ ಈ ಅಷ್ಟಮ ಶನಿ ಬರೀ ಸುಳ್ಳು ಹೇಳೋದೇ ಆಗೋಗ್ಬಿಡುತ್ತೆ. ಬರೀ ಸುಳ್ಳು 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 ಸುಳ್ಳು. ಎಷ್ಟು ಸುಳ್ಳು ಹೇಳಿಸ್ತಾನಂದರೆ ಶನಿ ನಿಮಗೆ ದೇವರೇ ಬಲ್ಲ ಅನ್ನೋ ರೀತಿಯಲ್ಲಿ ಸುಳ್ಳು ಹೇಳಿಸ್ಬಿಡ್ತಾನೆ. ಆ ಸುಳ್ಳು ನಿಜ ಅಂತ ಅವರು ಒಪ್ಕೊಂಡ್ರೂ ನಿಮ್ಮನ್ನು ಅನುಮಾನದಿಂದನೇ ನೋಡ್ತಾರೆ ಅವರು. ಹಾಗಾಗಿ ನಾವು ಹೇಳೋದಿಷ್ಟೇ, ಸಿಂಹರಾಶಿಯವರಿಗೆ ಆದಷ್ಟು ಸತ್ಯವಾಗಿ ಇರಿ, ಸತ್ಯಕ್ಕೆ ಹತ್ತಿರವಾಗಿರಿ. ಬೈದರೆ 1-2 ಡೇಟು ಅವ್ರು ಬೈಕೊಳ್ಳಿ, ಏನು ತೊಂದರೆ ಇಲ್ಲ. ಬೈದರೆ ಶನಿನೂ ಏನೂ ಮಾಡಲ್ಲ, ಇವರು ಏನೂ ಮಾಡಲ್ಲ. ಆಯ್ತಪ್ಪನ ಇರೋ ನಿಜನೇ ಹೇಳಿ, ಅವ್ರು ಬಂದರೆ ರಿಯಾಲಿಟಿ ಬೇಕಾದ್ರೆ ಚೆಕ್ ಮಾಡಲಿ, ನಮ್ಮ ಜೊತೆನೇ ಬ್ಯಾಂಕಿಗೆ ಬರಲಿ, ಅಥವಾ ನಮ್ಗೆ ಯಾರು ಕೊಡ್ತೀನಿ ಅಂತ ಹೇಳಿರ್ತಾರೆ ಸಂಘ ಸಂಸ್ಥೆ, ಅವ್ರ ಹತ್ರನೇ ಕರ್ಕೊಂಡು ಹೋಗೋಣ. ನೋಡಿ ಸರ್ ಇಲ್ಲಿ ಇವರು ನಮ್ಮ ಬ್ರದರು ಏನೋ ಒಂದು ರಿಲೇಟಿವ್ಸ್ ಹೇಳಿ, ಸರ್ ಇವ್ರಿಗೆ ಹೇಳಿ ಸರ್ ನಮ್ಗೆ ನಾನು ಫೈಲ್ ಕೊಟ್ಟಿರೋದು ಯಾವಾಗ ಮೂವ್ ಆಗುತ್ತೆ, ಅವ್ರಿಗೆ ಏನೋ ಅರ್ಜೆಂಟ್ ಬೇಕಾಗಿದೆ, ಹಾಗೆ ಅವ್ರಿಗೋಸ್ಕರ ನಾನು ಇದು ಅಪ್ಲೈ ಮಾಡಿದ್ದು ಅಂತ ಹೇಳಿದಾಗ ಅವ್ರು ಓಪನಾಗಿ ಹೇಳ್ತಾರೆ. ಆವಾಗ ನಿಮ್ಮ ಮೇಲೆ ಇನ್ನೂ ಬಲವಾದ ವಿಶ್ವಾಸ, ನೀವು 1 ವಾರ ಅಲ್ಲ 15 ದಿನ ತೊಗೊಳ್ಳಿ ಅಂತ ಹೇಳ್ಬಿಡ್ತಾನೆ ನಾವು. ಇದೇ ಶನಿಯ ಒಂದಿಷ್ಟು ವರ್ಕೌಟ್ ಅಂತ ತಿಳ್ಕೊಳ್ಳಿ. ಅಂದರೆ ಈ ಸೀಕ್ರೆಟನ್ನು ನೀವು ಮೇಂಟೈನ್ ಮಾಡಬೇಕು. ಯಾವುದಕ್ಕೆ ಆಗಿರಲಿ ಸತ್ಯವಾಗಿ ನುಡಿರಿ. ಗಂಡ ಹೆಂಡತಿ ಆದ್ರೂ ಅಷ್ಟೇ ಸುಳ್ಳು ಹೇಳ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು. ಈ ಸಮಯದಲ್ಲಿ ಈ 2.5 ವರ್ಷ ಹೇಗಿರುತ್ತಂದರೆ ನಿಮಗೆ ನೀವೆಷ್ಟು ಸುಳ್ಳು ಹೇಳ್ತೀರೋ ಅಷ್ಟು ನಿಮಗೆ ಕಷ್ಟಗಳು ಕಟ್ಟಿಟ್ಟ ಬುತ್ತಿ ಈ ಅಷ್ಟಮ ಶನಿಯಲ್ಲಿ. ಅದಕ್ಕೆ ಸುಳ್ಳು ಹೇಳಲಿಕ್ಕೆ ಹೋಗಬೇಡಿ ದಯವಿಟ್ಟು. ಅದು ಏನಾಗುತ್ತೆ ಅನುಭವಿಸಿ, ಏನು ತೊಂದರೆ ಇಲ್ಲ. ಅದು ಒಂದು 10 ನಿಮಿಷ ಆಗ್ಬೋದು, 15 ನಿಮಿಷ ಆಗ್ಬೋದು, ಅದು ಕಷ್ಟ ಅಷ್ಟೇ. ಅವರು ಬೈದು ಹೋಗಿಬಿಡ್ಬೋದು ಅಷ್ಟೇ. ಆಮೇಲೆ ರಿಲ್ಯಾಕ್ಸ್ ಅಂತ ಇರುತ್ತಾ, ಆಯ್ತಪ್ಪ ನಿನಗಿಷ್ಟ ಯಾವಾಗ ಬಂದಾಗ ಕೊಟ್ಟು ಹೋದ್ರೂ ಹೋಗು, ನಮ್ಗೆ ಸಾಕಾಗೋಗಿದೆ ನಿಮ್ಮ ಕಾಲಾಗ ಅಂತೇಳಿ ಏನೋ ಒಂದು ಅಂದ್ಕೊಂಡು ಹೊರಟೋಗ್ಬಿಡ್ತಾರೆ ಅವ್ರು ಅಷ್ಟೇ. ಬಟ್ ನಿಮಗೆ ನೀವು ಸತ್ಯವಾಗಿ ಹೇಳಿರ್ತೀರಲ್ಲ, ಅಲ್ಲಿ ಶನಿನೂ ನ್ಯೂಟ್ರಲ್ ಆಗಿಬಿಟ್ಟಿರ್ತಾನೆ, ಸರಿ ಹೋಗ್ಲಿ ಬಿಡು ಅವನೇ ಇರೋ ವಿಷಯ ಹೇಳಿದ್ದಾನೆ ಅಂತೇಳಿ.
ನೀವು ಇಲ್ಲಿ ಸುಳ್ಳು ಹೇಳಿದರೆ ಅಲ್ಲಿ ಶನಿ ಇನ್ನೂ ಆ್ಯಕ್ಟಿವ್ ಆಗ್ತಾನೆ. ಇದನ್ನು ನೆನ್ಪಿಟ್ಕೊಳ್ಳಿ ಸಿಂಹರಾಶಿಯವರು. ಇನ್ನು ಇನ್ನೊಂದು ವಿಷಯ ಅಂತ ಹೇಳೋದಾದರೆ, ನಿಮಗೆ ಈ ಸಂಬಂಧಗಳು, ಅದೇ ಹೇಳಿದ್ನಲ್ಲ, ಘರ್ಷಣೆ ಹತ್ರ ಕೂಡಿರುತ್ತೆ. ಗಂಡ ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಅಮ್ಮ, ಯಾವಾಗಲೇ ನಿಮ್ಮದು ಒಂದು ಸ್ವಲ್ಪ ಏರು ಧ್ವನಿ. ಆ ಏರು ಧ್ವನಿಗೆ ಯಾರೋ ಮಾತು ಕೇಳಲ್ಲ ಈಗ, ಯಾಕಂದ್ರೆ ನಮ್ಮ ಟೈಮ್ ಸರಿ ಇಲ್ಲ. ಎಂಥದೇ ನಿಮ್ಮದು ಬಾರೋ ಅಂದರೆ ಯಾರೋ ನೀನೇ ಬಾ ಅಂತ ಕರೀತಾರೆ. ಅವಾಗ ಏನು ಮಾಡ್ತೀರಾ? ಅದಕ್ಕೆ ಈ ಏರು ಧ್ವನಿ ಬೇಡ, ಈ ಒಂದು ಸುಳ್ಳುಗಳು ಬೇಡ, ಯಾರನ್ನೂ ದೌರ್ಜನ್ಯಪೂರ್ವಕವಾಗಿ ಮಾತಾಡ್ಸೋದು ಬೇಡ, ಯಾರನ್ನೂ ನಾವು ಬಲವಂತವಾಗಿ ತಳ್ಳೋದು ಬೇಡ. ನಮ್ಮ ಪಾಡಿಗೆ ನಾವು ಆರಾಮಾಗಿದ್ದರೆ ಸಾಕು ಅನ್ನಿಸ್ಬಿಟ್ಟಿರುತ್ತವೆ. ಆ ರೀತಿ ಇರಿ ಸಾಕು ನಾವು ಹೇಳೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಏಕೆಂದರೆ ತುಂಬ ಹೇಳಿದರೆ ತುಂಬ ಇದೆ, ನನಗೆ ಅದು ಟೈಮ್ ಸಿಗ್ತಾ ಇಲ್ಲ ಈ ಅಷ್ಟಮ ಶನಿ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ಕಾಯ್ತಾ ಇದ್ದೀರಿ, ನನಗೆ ಅರ್ಥ ಆಗ್ತಾ ಇದೆ, ಸುಮಾರು ಜನ ಹಾಕಿದ್ದೀರಾ, ಮೆಸೇಜು ಹಾಕ್ತಾ ಇದ್ದೀರಾ, ಗುರುಗಳೇ ನೀವು ಅಷ್ಟಮ ಶನಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದಿದ್ದೀರಿ, ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ವಾಟ್ಸಪ್ ಮೆಸೇಜ್ ಮಾಡಿದ್ದೀರಾ. ಕ್ಷಮೆ ಇರಲಿ, ಸಮಯ ಸಿಕ್ಕಾಗ ಖಂಡಿತವಾಗಿ ನಿಮಗೆ ಅಷ್ಟಮ ಶನಿಯ ಒಂದಿಷ್ಟು ಪರಿಹಾರಗಳನ್ನು ಹೇಳ್ಕೊಡ್ತೀನಿ. ಅದನ್ನು ಪಾಲಿಸಿ ಸ್ವಲ್ಪ ನಿಮ್ಗೆ ಅದು ಪ್ರಭಾವ ಕಡಿಮೆ ಮಾಡ್ಬೋದು. ನಾನು 100% ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ಅದರ ಪ್ರಭಾವ ಅಂದರೆ ಈಗ 100% ಇದ್ದರೆ ಒಂದು ಈ 60 70ಕ್ಕೆ ಇಳಿಸ್ಬೋದು. ಒಂದು 30% ರಿಲ್ಯಾಕ್ಸ್ ಸಿಕ್ತಂದರೆ ಅಷ್ಟೇ ನೆಮ್ಮದಿ ತಾನೆ. ಅಷ್ಟನ್ನು ಮಾತ್ರ. ಈ ಶನಿ ಹೇಗೆ ಅಂದರೆ ಅವನು ಒಂಥರ ಕಬ್ಬಿಣ ಬಾಣಲೆ ಇದ್ದಂಗೆ, ಅದು ಹೆಂಗೆ ಇದು ಮಾಡಿದ್ರೂ ಅದು ಏನೂ ಮಾಡೋಕ್ಕಾಗಲ್ಲ. ಕಾಸ್ತಾನೆ ಇರ್ತಾರೆ, ಹೊಡಿತಾನೆ ಇರ್ತಾರೆ, ಕಾಸ್ತಾರೆ ಹೊಡಿತಾರೆ. ಹಾಗೆ ನಮ್ಮನ್ನು ಎಲ್ಲರೂ ಬರ್ತಾರೆ, ಏನೋ ಒಂದು ಅಂದ್ಕೊಂಡು ಹೋಗ್ತಾರೆ. ಅವ್ನು ಚಿಕ್ಕ ಮಗು ಇರ್ತಾನೆ, ಆದರೂ ನಮಗೆ ಅವನ ಹತ್ರ ಏನು ಮಾತಾಡಬೇಕಂತ ಗೊತ್ತಾಗಲ್ಲ. ಯಾಕಂದರೆ ಅವ್ನು ಕೇಳಿರೋದು ರೈಟ್ ಕ್ವಶನ್ನು. ತುಂಬ ಏನಂತೀರ, ಅವಮಾನ ಆಗೋಗ್ಬಿಡುತ್ತೆ. ಅದೇ ಹೇಳ್ತಾ ಇರೋದು. ಈ ಅಷ್ಟಮ ಶನಿ ಅಂದರೆ ಇದೆ, ಬರೀ ಅವಮಾನ, ತಿರಸ್ಕಾರ. ನಮ್ಮನ್ನು ಯಾರೂ ಕೇರೆ ಮಾಡಲ್ಲ. ಅದೇ ಒಂದು 2-3 ವರ್ಷ ಕೆಳಗಡೆ ಎಷ್ಟೇ ರಾಜ ಇದ್ದಂಗೆ ಇದ್ವಿ, ಕಿಂಗ್. ಸಿಂಹ ಅಂದ್ರೇ ಕಿಂಗು, ಇನ್ನು ಬೇಕಾ? ಇನ್ನು ಪರಿಹಾರಗಳ ವಿಷಯಕ್ಕೆ ಬಂದರೆ, ಈ ಅಂಗವಿಕಲರು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಅವ್ರಿಗೆ ಏನಾದರೂ ಸಹಾಯ ಮಾಡಿ. ಅವ್ರಿಗೆ ಏನು ಬೇಕೋ ಅದನ್ನು ಅವರಿಗೆ ಸಹಾಯ ಮಾಡಿ, ನಿಮಗೆ ಅನುಕೂಲ ಆಗುತ್ತೆ. ಮತ್ತು ಅದೇ ರೀತಿ ಮನೆಯಲ್ಲೂ ಕೂಡ ಅಷ್ಟೇ, ಯಾರಾದರೂ ಗುರು ಹಿರಿಯರಿದ್ದರೆ ಅಥವಾ ಹಿರಿಯ ಜೀವಿ ಇದ್ದರೆ ಸ್ವಲ್ಪ ಯೋಗಕ್ಷೇಮ ವಿಚಾರ ಮಾಡಿ. ಅವ್ರು ಹೇಗಿದ್ದಾರೆ, ಏನಾದರೂ ಮೆಡಿಸಿನ್ ತರಬೇಕಾ, ಅಥವಾ ನಿಮಗೆ ಕಾಲು ಒತ್ತಬೇಕಾ, ಕೈ ಒತ್ತಬೇಕಾ, ಅಥವಾ ಏನಾದರೂ ನೋವುಗಳಿದೆನಾ, ಅದಕ್ಕೆ ಏನಾದರೂ ಮೆಡಿಸಿನ್ ಹಚ್ಚಬೇಕಾ, ಅಥವಾ ಮೆಡಿಸಿನ್ ಕೊಡಬೇಕಾ, ಅದು ಯಾರೋ ಇರ್ತಾರೆ ಮನೆಯಲ್ಲಿ, ಅವರ ಒಂದು ಯೋಗಕ್ಷೇಮ ಈ ವಾರ ಸ್ವಲ್ಪ ಮುತುವರ್ಜಿ ವಹಿಸ್ಕೊಂಡು ಮಾಡಿ. ಇಲ್ಲಿ ಶನಿ ಆ್ಯಕ್ಟಿವ್ ಆಗ್ತಾನೆ, ಏನೋ ಮಾಡ್ತಾ ಇದ್ದಾನೆ ಅವನು, ಓಕೆ ವಯಸ್ಸಾದವರಿಗೆ ಸಹಾಯ ಮಾಡ್ತಾ ಇದ್ದಾನೆ, ಇರಲಿ ಮಾಡ್ಕೊಳ್ಳಿ. ಈ ಕೆಲಸ ಅಂದರೆ ಅವನು ಬೇರೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ, ಈ ತೊಂದರೆ ಕೊಡೋಣ ಅಂತ, ಅದನ್ನು ಹೋಲ್ಡಲ್ಲಿ ಇಡ್ತಾನೆ. ಕೊಡಲ್ಲ ಅಂತ ನಾ ಹೇಳಲ್ಲ, ಹೋಲ್ಡಲ್ಲಿ ಇಟ್ಟಿರ್ತಾನೆ. ಮುಂದಿನ ವಾರನೋ ಮುಂದಿನ ತಿಂಗಳು ಅದು ಶಿಫ್ಟ್ ಮಾಡಿಸ್ತಾನೆ. ಬಟ್ ಈ ವಾರ ನೆಮ್ಮದಿ ಸಿಗುತ್ತಾ? ಆ ರೀತಿ ಮನೆಯಲ್ಲಿ ಯಾರೇ ಇರಲಿ, ಅಪ್ಪ ಅಮ್ಮನೇ ಇರಲಿ, ಅಪ್ಪ ಅಮ್ಮನ ಸುಮ್ಮನೆ ಒಂದಿಷ್ಟು ಏನೋ ಕೆಲಸಗಳಲ್ಲೇ ಭಾಗಿಯಾಗಿ, ಅಮ್ಮ ನಾನು ಮಾಡ್ತೀನಿ, ಅಪ್ಪ ನಾನು ಮಾಡ್ತೀನಿ, ಸ್ವಲ್ಪ ನನಗೂ ರಿಲ್ಯಾಕ್ಸ್ ಕೊಡಿ ಅಂತ ಹೇಳಿ ಅವ್ರ ಕೆಲಸ ಕಾರ್ಯಗಳನ್ನು ನೀವು ಮಾಡಿದರೆ ಸ್ವಲ್ಪ ಖುಷಿ ಪಡ್ತಾನೆ ಅಂತ. ಇದಾಗಿತ್ತು ಸಿಂಹರಾಶಿಯವರ ಈ ವಾರದ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಇಷ್ಟ ಆಗಿದೆ ಅಂತ. ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.